ಹಿಂದಿ ವಾಲಾಗಳಿಂದ ಕನ್ನಡ ಪದ ಬಳಕೆ ಮಾಡ್ತಾ ಇರೋರಿಗೆ ಅಥವಾ ನಾವು ಕನ್ನಡವನ್ನ ಮಾತನಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಅವಮಾನಗಳು ಕೂಡ ಆಗ್ತಾ ಇದೆ. ಇದೀಗ ವಿದ್ಯಾರ್ಥಿಗಳ ಸರದಿ ಶುರುವಾಗಿದೆ. ಯಾಕೆ ನಮ್ಮ ಭಾಷೆಯನ್ನ ನಾವು ಮಾತನಾಡಬಾರ್ದಾ? ಕನ್ನಡ ಮಾತನಾಡಿದ ವಿದ್ಯಾರ್ಥಿಗಳಿಗೆ ದಂಡವನ್ನ ವಿಧಿಸಿದೆ ಶಾಲೆ. ಇವರಿಗೆ ದಂಡ ಹಾಕಬೇಕು, ಹಿಂದಿ ಮಾತಾಡಿ ಅಂತ ಹೇಳ್ತಾ ಇರೋ ಶಾಲೆಗೆ. ಹಿಂದಿ ವಾಲಾಗಳಿಂದ ಕನ್ನಡದ ಮೇಲೆ ಪದೇ ಪದೇ ದಬ್ಬಾಳಿಕೆಗಳಾಗ್ತಾ ಇದೆ. ಕನ್ನಡ ಮಾತನಾಡಿದ ವಿದ್ಯಾರ್ಥಿಗಳಿಗೆ ದಂಡವನ್ನ ವಿಧಿಸಿದೆ ಶಾಲೆ. ಕುಮಾರ ಪಾರ್ಕ್ನ ಸಿಂಧಿ ಶಾಲೆ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ. ಶಾಲೆ ವಿರುದ್ಧ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆಗಳಾಗ್ತಾ ಇದೆ. ಕರವೇ ಕಾರ್ಯಕರ್ತರಿಂದ ಶಾಲೆ ಮುಂಭಾಗ ಪ್ರತಿಭಟನೆ ಆಗ್ತಾ ಇದೆ. ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಈ ಹೋರಾಟವನ್ನ ಮಾಡಲಾಗ್ತಾ ಇದೆ. ಕೂಡಲೇ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಗಳು ಕೇಳಿಬರ್ತಾ ಇದೆ. ಕೂಡಲೇ ಶಾಲೆಯ ಮಾನ್ಯತೆ ರದ್ದು ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಪ್ರತಿಭಟನೆ ಹಿನ್ನೆಲೆ ಶಾಲೆ ಬಳಿ ಬಿಗಿ ಬಂದೋಬಸ್ತನ್ನ ಕೂಡ ಈಗಾಗಲೇ ಒದಗಿಸಲಾಗಿದೆ. ಕೆಎಸ್ಆರ್ಪಿ ತುಕಡಿ ಸೇರಿ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ. ಈ ಹಿಂದಿ ವಾಲಾಗಳು ಬಾಲ ಬಿಚ್ಚೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಿಂದಿ ಮಾತನಾಡಬೇಕಂತೆ ಕನ್ನಡವನ್ನ ಬಿಟ್ಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಉಲ್ಲಾಸ್, ನಾವು ಕರ್ನಾಟಕದಲ್ಲಿದ್ದೀವೋ ಅಥವಾ ಮಹಾರಾಷ್ಟ್ರದಲ್ಲಿದ್ದೀವೋ ಅಂತ ಹೇಳಿ ಹಿಂದಿ ವಾಲಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತಹ ಕೆಲಸಗಳು ಆಗ್ತಾನೆ ಇದೆ. ಈಗ ಶಾಲೆಯ ಸರದಿ ಶುರುವಾಗಿದೆ. ವಿದ್ಯಾರ್ಥಿಗಳ ಮೇಲೆ ಹಿಂದಿ ಮಾತನಾಡಬೇಕು ಅಂತ ಹೇಳಿ ಹೇರಿಕೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಸದ್ಯಕ್ಕೆ ಸ್ಥಳದಲ್ಲಿ ಏನಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಸಿಂಧಿ ಶಾಲೆಯಲ್ಲಿ ಮಕ್ಕಳು ಕನ್ನಡ ಮಾತನಾಡಿದ್ರು ಅನ್ನುವಂತ ಕಾರಣಕ್ಕೆ ದಂಡವನ್ನ ವಿಧಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಕುರಿತಂತೆ ಶಾಲಾ ಆಡಳಿತ ಮಂಡಳಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿತ್ತು. ಇಲ್ಲ, ನಮ್ಗೆ ಯಾರೂ ಕೂಡ ನಾವು ಕನ್ನಡವನ್ನ ವಿರೋಧ ಮಾಡೋದಿಲ್ಲ, ಆದ್ರೆ ಕನ್ನಡ ಭಾಷೆ ಮಾತನಾಡೋ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿದ್ರು ಅನ್ನುವಂತ ಕಾರಣಕ್ಕೆ ನಾವು ದಂಡವನ್ನ ಕಟ್ಟಿದೀವಿ ಅನ್ನುವಂತ ಒಂದು ಸಮಜಾಯಿಷಿಯನ್ನ ಕೊಟ್ಟಿತ್ತು. ಇದ್ರ ಬೆನ್ನಲ್ಲೇ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರನು ಕೂಡ ಶಾಲೆಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿತ್ತು. ಇದ್ರ ಬೆನ್ನಲ್ಲೇ ಕರವೇ ಕಾರ್ಯಕರ್ತರು ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಶಾಲೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ರು. ಇದೀಗ ಪ್ರತಿಭಟನೆಗೆ ಬರ್ತಾ ಇದ್ದಂತಹ ಕರವೇ ಕಾರ್ಯಕರ್ತರನ್ನ ಅವರು ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ರು. ಇಲ್ಲ, ನೀವು ಈ ರೀತಿಯಾಗಿ ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂತದ್ದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮನವಿ ಪತ್ರವನ್ನ ಕೊಡ್ಲಿಕ್ಕೆ ಮುಂದಾಗಿದ್ರು. ಆದ್ರೆ ಪೊಲೀಸರು ಅದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಲಿಲ್ಲ. ಶಾಲಾ ಆಡಳಿತ ಅಂದ್ರೆ ಶಾಲೆಯ ಮುಂಭಾಗ ಬರ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಅವ್ರು ಕರವೇ ಕಾರ್ಯಕರ್ತರು ಮನವಿಯನ್ನು ಕೂಡ ಮಾಡಿದ್ರು. ಸರ್, ನಾವು ಒಂದು ಮೆಮೊರಂಡಮ್ ಅನ್ನ ಕೊಡ್ತೀವಿ, ಅದಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿದ್ರು ಕೂಡ ಪೊಲೀಸರು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಈ ವೇಳೆ ಕರವೇ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಇನ್ನಷ್ಟು ಹೆಚ್ಚಪಡಿಸಿದ್ರು. ಇದು ಕನ್ನಡ ವಿರೋಧಿ ನೀತಿಯನ್ನ ಶಾಲೆ ಆಡಳಿತ ಮಂಡಳಿ ಮಾಡ್ತಾ ಇದೆ. ಸೊ ನಿಮ್ಗೆ ಪ್ರತಿಭಟನೆಗೆ ಬಂದಂತ ಸಂದರ್ಭದಲ್ಲಿ ನಮ್ಮನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಶಾಲೆಯ ವಿರುದ್ಧ ಪ್ರತಿಭಟನೆಯನ್ನ ಇನ್ನಷ್ಟು ಜೋರಾಗಿ ಮಾಡ್ತೀವಿ. ಜೊತೆಗೆ ಶಾಲೆಗೆ ಕೂಡ ಮುತ್ತಿಗೆಯನ್ನು ಹಾಕುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಕರವೇ ಕಾರ್ಯಕರ್ತರು ಮಾಡಿರುವಂತದ್ದು. ರಮ್ಯ, ಈಗ ಸದ್ಯಕ್ಕೆ ಪ್ರತಿಭಟನೆಗೆ ಮುಂದಾಗಿದ್ದಂತಹ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.